ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಪ್ರಜ್ವಲ್ ಆಯ್ತು ಈಗ ತಾಯಿ ಭವಾನಿ ರೇವಣ್ಣ ಕಣ್ಣ ಮುಚ್ಚಾಲೆ. ವಿಚಾರಣೆಗೆ ಮನೆ ಬನ್ನಿ ಅಂತ ಕರೆದು ಎಸ್ಕೇಪ್. ಬೆಳಗ್ಗಿನಿಂದ ಕಾದು ಕಾದು ಸುಸ್ತಾದ ಎಸ್ಐಟಿ ಅಧಿಕಾರಿಗಳು. ಏನೇ ಪ್ರಶ್ನೆ ಕೇಳಿದ್ರೂ ಸರಿಯಾಗಿ ಉತ್ತರಿಸುತ್ತಿಲ್ಲವಂತೆ ಪ್ರಜ್ವಲ್ ರೇವಣ್ಣ. ಎಲ್ಲಾ ಪ್ರಶ್ನೆಗಳಿಗೂ ನಾನವನಲ್ಲ ಎನ್ನುತ್ತಿದ್ದಾರಂತೆ ಹಾಸನದ ಸಂಸದರು. ಅಧಿಕಾರಿಗಳು ಮತ್ತಷ್ಟು ದಿನ ಕಸ್ಟಡಿಗೆ ಪಡೆಯೋದು ಫಿಕ್ಸ್. ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣ ಆರೋಪಿ ನವೀನ್ ಮತ್ತು ಚೇತನ್ ಬಂಧನಾವಧಿ ವಿಸ್ತರಣೆ. ಎಸ್ಐಟಿ ಅಧಿಕಾರಿಗಳೆದುರು ವಿಚಾರಣೆಗೆ ಹಾಜರಾಗದ ಜೆಡಿಎಸ್ ಶಾಸಕ ಎ ಮಂಜು. ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ವಿಚಾರಣೆಗೆ ಬಂದ ಎಸ್ಐಟಿ ತಂಡ ಸಂಸದ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿಗೋಸ್ಕರ ಗಂಟೆಗಟ್ಟಲೆ ಕಾದು ಬಸವಳಿದ ಪ್ರಸಂಗ ನಡೆಯಿತು. ಹೌದು, ಇಂದು ಪಟ್ಟಣದ ಚನ್ನಾಂಬಿಕಾ ನಿವಾಸಕ್ಕೆ ಆಗಮಿಸುವುದಾಗಿ ಎಸ್ಐಟಿ ತಂಡ ಮೊದಲೇ ಭವಾನಿಗೆ ನೋಟಿಸ್ ಜಾರಿ ಮಾಡಿ ತಿಳಿಸಿತ್ತು. ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆಯ ಒಳಗೆ ಮಹಿಳಾ ಅಧಿಕಾರಿಗಳ ಜೊತೆ ಆಗಮಿಸುವುದಾಗಿ ನೋಟಿಸ್ನಲ್ಲಿ ಹೇಳಲಾಗಿತ್ತು. ಆದರೆ ಎಸ್ಐಟಿ ನೋಟಿಸ್ಗೂ ಭವಾನಿ ರೇವಣ್ಣ ಉತ್ತರಿಸಿರಲಿಲ್ಲ. ಅದರಂತೆ ಬೆಂಗಳೂರಿನಿಂದ ಎಸ್ಐಟಿ ಟೀಮ್ ಆಗಮಿಸಿದೆ. ಆದರೆ ಮನೆಯಲ್ಲೂ ಇಲ್ಲ, ವಿಚಾರಣೆಗೂ ಹಾಜರಾಗಲಿಲ್ಲ. ಪರಿಣಾಮ ಮನೆಯ ಆವರಣದಲ್ಲೇ ಜೀಪ್ ನಿಲ್ಲಿಸಿಕೊಂಡು ಎಸ್ಐಟಿ ಅಧಿಕಾರಿಗಳು ಕಾದು ಕುಳಿತುಕೊಳ್ಳಬೇಕಾಯಿತು. ಭವಾನಿ ಮನೆಯಲ್ಲಿಯೇ ಕಾರು ನಿಲ್ಲಿಸಿ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಬಂಧನ ಭೀತಿಯಿಂದ ವಿಚಾರಣೆಗೆ ಬರಲು ಭವಾನಿ ಹಿಂದೇಟು ಹಾಕಿದ್ದಾರೆ. ಆದರೆ ಪೂರ್ವ ನಿಗದಿಯಂತೆ ಸಂಜೆ 5 ಗಂಟೆಯವರೆಗೆ ಪಟ್ಟಣದ ಭವಾನಿ ರೇವಣ್ಣ ಅವರ ನಿವಾಸದಲ್ಲೇ ಎಸ್ಐಟಿ ತಂಡ ಬೀಡು ಬಿಡಬೇಕಾಯಿತು. ಈ ನಡುವೆ ಎಚ್ಡಿ ರೇವಣ್ಣ ನಿವಾಸಕ್ಕೆ ಆಗಮಿಸಿದ ಎಸ್ಐಟಿ ತಂಡದ ಮತ್ತೋರ್ವ ಮಹಿಳಾ ಅಧಿಕಾರಿ ಆಗಮಿಸಿದ್ರು. ಬೆಂಗಳೂರಿನಿಂದ ಬಂದವರೇ ತಾವೇ ರೇವಣ್ಣ ನಿವಾಸದ ಮೊದಲ ಗೇಟ್ ತೆಗೆದುಕೊಂಡು ಮನೆಯ ಆವರಣಕ್ಕೆ ತೆರಳಿದ್ರು. ಆದರೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ಜೀಪ್ ಏರಿ ಅಧಿಕಾರಿ ಕುಳಿತರು. ಮಹಿಳಾ ಅಧಿಕಾರಿ ಹೊಳೆನರಸೀಪುರದ ನಿವಾಸಕ್ಕೆ ಬರುವ ಮುನ್ನ ಇನ್ಸ್ಪೆಕ್ಟರ್ ಶ್ರೀಧರ್ ಆಗಮಿಸಿದ್ರು. ಮನೆಯಲ್ಲಿ ಭವಾನಿ ರೇವಣ್ಣ ಇದ್ದಾರಾ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರಣೆ ತೀವ್ರಗೊಂಡಿದೆ. ಎಸ್ಐಟಿ ಕಸ್ಟಡಿಯಲ್ಲಿರುವ ಪ್ರಜ್ವಲ್ ಯಾವುದೇ ಪ್ರಶ್ನೆಗೂ ಉತ್ತರಿಸದೆ ಸುಮ್ಮನಿರುವುದರಿಂದ ಬಾಯಿ ಬಿಡಿಸುವುದು ಅಧಿಕಾರಿಗಳಿಗೆ ತಲೆನೋವಾಗಿದೆ. ಯಾವುದೇ ಪ್ರಶ್ನೆ ಕೇಳಿದರೂ ನಮ್ಮ ಲಾಯರ್ನ ಕೇಳಬೇಕು ಎಂದಷ್ಟೇ ಪ್ರಜ್ವಲ್ ಹೇಳುತ್ತಿದ್ದಾರೆ ಎನ್ನಲಾಗಿದೆ. ನಿನ್ನೆ ಇಡೀ ದಿನದ ವಿಚಾರಣೆಯಲ್ಲಿ ಪ್ರಜ್ವಲ್ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ನೀಡಿಲ್ಲ ಎನ್ನಲಾಗಿದೆ. ತನಿಖಾಧಿಕಾರಿ ಎಷ್ಟೇ ಪ್ರಶ್ನೆ ಮಾಡಿದ್ರೂ ನಮ್ಮ ಲಾಯರ್ನ ಕೇಳಬೇಕು ಎಂದು ಪ್ರಜ್ವಲ್ ಹೇಳಿದ್ದಾರೆ. ನನಗೂ ಪ್ರಕರಣಕ್ಕೂ ಸಂಬಂಧವಿಲ್ಲ. ನೀವು ಏನೇ ಪ್ರಶ್ನೆ ಕೇಳಿದ್ರೂ ನಮ್ಮ ಲಾಯರ್ ಹತ್ತಿರ ಮಾತನಾಡಿ ಹೇಳುವೆ. ಏನೇ ಉತ್ತರ ಕೊಡುವುದಿದ್ರೂ ಲಾಯರ್ ಬಳಿ ಮಾತನಾಡಿ, ಆನಂತರ ಉತ್ತರಿಸುತ್ತೇನೆ ಎಂದು ಪ್ರಜ್ವಲ್ ಹೇಳಿದ್ದಾರೆ. ವಿಚಾರಣೆ ಚುರುಕುಗೊಳಿಸಿದ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ಮೊಬೈಲ್ ಪತ್ತೆ ಮಾಡೋದೇ ದೊಡ್ಡ ಸವಾಲಾಗಿದೆ. ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ಗಾಗಿ ಎಸ್ಐಟಿ ಹುಡುಕಾಟ ನಡೆಸುತ್ತಿದೆ. ಆದರೆ 1 ವರ್ಷದ ಹಿಂದೆಯೇ ಮೊಬೈಲ್ ಕಳೆದು ಹೋಗಿದೆ ಎಂದು ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಮೊಬೈಲ್ ಕಳೆದು ಹೋಗಿದ್ದಕ್ಕೆ ನಾನು ಸ್ಥಳೀಯ ಠಾಣೆಯಲ್ಲೂ ದೂರು ನೀಡಿದ್ದೆ. ಕೆಎಸ್ಪಿ ಆಪ್ ಮೂಲಕವೂ ದೂರು ದಾಖಲಿಸಿದ್ದೆ. ಕಳೆದ ವರ್ಷ ಮಾರ್ಚ್ 29ರಂದು ಪಿಎ ಭರತ್ ರಾಜ್ ಮೂಲಕ ದೂರು ನೀಡಲಾಗಿದೆ. ಪೊಲೀಸರು ಕೂಡ ಕೇಸ್ ದಾಖಲಿಸಿಕೊಂಡು ಮೊಬೈಲ್ ಪತ್ತೆಗೆ ಮುಂದಾಗಿದ್ದರು ಎಂದು ಹೇಳಿದ್ದಾರೆ. ಪ್ರಜ್ವಲ್ ಹೇಳಿಕೆ ಬೆನ್ನಲ್ಲೇ ಹೊಳೆನರಸೀಪುರ ಪೊಲೀಸರನ್ನ ಎಸ್ಐಟಿ ಅಧಿಕಾರಿಗಳು ಸಂಪರ್ಕಿಸಿದ್ದು, ಈ ವೇಳೆ ಮೊಬೈಲ್ ಕಳೆದು ಹೋದ ಬಗ್ಗೆ ಎನ್ಸಿಆರ್ ದಾಖಲಾಗಿರುವ ಮಾಹಿತಿ ಸಿಕ್ಕಿದೆ. ಆದರೆ ಎಷ್ಟೇ ಹುಡುಕಿದರೂ ಮೊಬೈಲ್ ಸಿಕ್ಕಿಲ್ಲ ಎಂದು ಸ್ಥಳೀಯ ಪೊಲೀಸರು ಹೇಳಿದ್ದಾರೆ. ಹೀಗಾಗಿ ಮೊಬೈಲ್ ಐಎಂಇಐ ನಂಬರ್ ಪಡೆದು ಮೊಬೈಲ್ ಪತ್ತೆಗೆ ಮುಂದಾದ ಎಸ್ಐಟಿ ಮುಂದಾಗಿದೆ. ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಅಸಮರ್ಪಕ ಉತ್ತರಗಳನ್ನು ನೀಡಿದ ಹಿನ್ನೆಲೆಯಲ್ಲಿ ಇಂದು ಕೂಡ ವಿಚಾರಣೆ ನಡೆಸಿ ಲೈಂಗಿಕ ದೌರ್ಜನ್ಯ ಸಂಬಂಧ ಹೇಳಿಕೆ ಪಡೆದುಕೊಂಡಿದ್ದಾರೆ. ಇನ್ನು ಸದ್ಯ ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಕ್ರೈಂ ನಂಬರ್ 107 ಸಂಬಂಧಿಸಿದಂತೆ ಮಾತ್ರ ವಿಚಾರಣೆ ನಡೆಸಲಾಗುತ್ತಿದೆ. ಇದಲ್ಲದೆ ಸಿಐಡಿ ಸೈಬರ್ ಠಾಣೆಯಲ್ಲಿ 2 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. 3 ಎಫ್ಐಆರ್ಗಳಿಗೆ ಪ್ರತ್ಯೇಕ ತನಿಖಾಧಿಕಾರಿ ನೇಮಕ ಮಾಡಲಾಗಿದೆ. ಹೀಗಾಗಿ ಹೊಳೆನರಸೀಪುರ ಕೇಸ್ ಕಸ್ಟಡಿ ಮುಗಿದ ಬಳಿಕ ಸಿಐಡಿ ನಂಬರ್ ಠಾಣೆಯ ಎಫ್ಐಆರ್ ಮೇರೆಗೆ ಅರೆಸ್ಟ್ ಮಾಡಲಾಗುತ್ತದೆ. ಸಿಐಡಿಯ 2 ಎಫ್ಐಆರ್ಗಳಲ್ಲಿ ಪ್ರತ್ಯೇಕವಾಗಿ ಪ್ರಜ್ವಲ್ನ ಕಸ್ಟಡಿಗೆ ಪಡೆಯಲು ಎಸ್ಐಟಿ ನಿರ್ಧಾರ ಮಾಡಿದೆ. ಹೀಗಾಗಿ 10 ರಿಂದ 15 ದಿನ ಪ್ರಜ್ವಲ್ ಪೊಲೀಸ್ ಕಸ್ಟಡಿಯಲ್ಲೇ ಇರುವ ಸಾಧ್ಯತೆ ಇದೆ. ಹೀಗಾಗಿ 6 ದಿನಕ್ಕೆ ಪ್ರಜ್ವಲ್ ವಿಚಾರಣೆ ಮುಗಿಯುವುದಿಲ್ಲ ಎನ್ನಲಾಗಿದೆ. ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಆರೋಪದಲ್ಲಿ ಬಂಧಿತರಾಗಿರುವ ನವೀನ್ ಗೌಡ ಮತ್ತು ಚೇತನ್ ಗೌಡ ಅವರಿಗೆ ಮತ್ತೆ ಬಂಧನ ಅವಧಿ ವಿಸ್ತರಿಸಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ 2ನೇ ಹಿರಿಯ ಅಧಿಕಾರ ಸಿವಿಲ್ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಈ ಮೊದಲು ಅರೆಸ್ಟ್ ಆದ ಬಳಿಕ ಇಬ್ಬರು 2 ದಿನಗಳ ಎಸ್ಐಟಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿತು. ವಿಡಿಯೋ ವೈರಲ್ ಬಗ್ಗೆ 2 ದಿನ ವಿಚಾರಣೆ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಅವಧಿ ಕೊನೆಗೊಂಡ ಹಿನ್ನೆಲೆ ಇಂದು ಕೋರ್ಟ್ ಎದುರು ಹಾಜರುಪಡಿಸಿದರು. ಕಳೆದ ಬುಧವಾರ ಬೆಂಗಳೂರಿನಲ್ಲಿ ಬಂಧನವಾಗಿದ್ದ ಆರೋಪಿಗಳನ್ನು ಗುರುವಾರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಎಸ್ಐಟಿ ಅಧಿಕಾರಿಗಳ ಮನವಿ ಮೇರೆಗೆ 2 ದಿನ ವಿಚಾರಣೆಗೆ ನೀಡಿದ್ದ ನ್ಯಾಯಾಲಯ ಇಂದು ಎಸ್ಐಟಿ ಕಸ್ಟಡಿ ಮುಗಿದ ಹಿನ್ನೆಲೆ ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದ ವೇಳೆ ವಿಚಾರಣೆ ನಡೆಸಿ ಮರು ಆದೇಶ ನೀಡಿದೆ. ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಹಿನ್ನೆಲೆ ಅರ್ಕಲಗೂಡು ಶಾಸಕ ಎ ಮಂಜು ಎಸ್ಐಟಿ ವಿಚಾರಣೆ ಎದುರಿಸಿದರು.
ಸುಮಾರು 1 ಗಂಟೆ ಕಾಲ ಸೆನ್ ಠಾಣೆಯಲ್ಲಿ ತನಿಖಾಧಿಕಾರಿ ಎಎಸ್ಪಿ ಎಂಕೆ ತಮ್ಮಯ್ಯ ಎದುರು ವಿಚಾರಣೆ ಎದುರಿಸಿದರು. ಪೆನ್ಡ್ರೈವ್ ವೈರಲ್ ಸಂಬಂಧ ಮಂಜುಗೆ ಪೆನ್ಡ್ರೈವ್ ಕೊಟ್ಟ ಬಗ್ಗೆ ಈಗಾಗಲೇ ಅರೆಸ್ಟ್ ಆಗಿರುವ ನವೀನ್ ಗೌಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದ. ನವೀನ್ ಗೌಡನನ್ನ ಬಂಧಿಸಿ ವಿಚಾರಣೆ ನಡೆಸಲಾಗಿದೆ. ನವೀನ್ ಮಾಹಿತಿ ಆಧರಿಸಿ ಮಂಜುಗೂ ಅವರಿಗೂ ಎಸ್ಐಟಿ ನೋಟಿಸ್ ನೀಡಿದರು. ಈ ಹಿನ್ನೆಲೆಯಲ್ಲಿ ಇಂದು ಹಾಜರಾಗಿ ಮಾಹಿತಿ ನೀಡಿದರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಗೆ ಒಳಪಟ್ಟರು. ಇತರರು ಸೇರಿ ಅನೇಕರ ಹೆಸರನ್ನ ನವೀನ್ ಗೌಡ ಬಾಯಿಬಿಟ್ಟಿದ್ದಾರೆ ಎನ್ನಲಾಗಿದೆ. ಅಂತಹವರನ್ನ ಕರೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಕುರಿತು ಮಾತನಾಡಿದ ಮಂಜು, ನಾನೇ ನವೀನ್ ಗೌಡ ವಿರುದ್ಧ ಎಸ್ಐಟಿಗೆ ದೂರು ನೀಡಿದೆ, ಅದರ ಸಂಬಂಧ ಮಾಹಿತಿ ನೀಡಿದ್ದೇನೆ ಎಂದರು. ದೇವಾಲಯದ ಬಾಗಿಲಿನ ಬೀಗ ಒಡೆದು ಆಭರಣ ಮತ್ತು ನಗದು ಕಳ್ಳತನ ಮಾಡಿರುವ ಘಟನೆ ಕಾಟಿಹಳ್ಳಿಯ ದೂರವಾಣಿ ನಗರದಲ್ಲಿ ನಡೆದಿದೆ. ಹಣ ಮತ್ತು ಬೆಳ್ಳಿ ಪದಾರ್ಥಗಳನ್ನು ಚೋರರು ಕದ್ದೊಯ್ದಿದ್ದಾರೆ. ದೂರವಾಣಿ ನಗರದಲ್ಲಿರುವ ಶ್ರೀ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ನವಗ್ರಹ ದೇವಾಲಯದಲ್ಲಿ ಈ ಕೃತ್ಯ ನಡೆದಿದೆ. ತಡರಾತ್ರಿ ದೇವಾಲಯದ ಮುಖ್ಯದ್ವಾರದ ಬೀಗ ಒಡೆದು ಒಳನುಗ್ಗಿರುವ ಖದೀಮರು ದೇವರ ವಿಗ್ರಹ ಮುಂದಿದ್ದ ಬೆಳ್ಳಿ ದೀಪಗಳು, ಬೆಳ್ಳಿ ಮುಖವಾಡ, ಬೆಳ್ಳಿ ಕಿರೀಟ, ಹುಂಡಿಯಲ್ಲಿದ್ದ ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಅಂದಾಜು 2.5 ಲಕ್ಷ ಮೌಲ್ಯದ ಬೆಳ್ಳಿ ಪದಾರ್ಥಗಳು ಹಾಗೂ ಹಣ ಕಳ್ಳತನ ಆಗಿದೆ ಎಂದು ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಬಡಾವಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಪ್ರಚಾರದ ವೇಳೆ 4 ಕ್ಷೇತ್ರದಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಎಲ್ಲರ ಸಮಸ್ಯೆಯನ್ನ ಆಧರಿಸಿ ಪ್ರಣಾಳಿಕೆಯಲ್ಲಿ 5 ಅಂಶಗಳನ್ನು ಮುಂದಿಟ್ಟುಕೊಂಡು ಮತ ಕೇಳುತ್ತಿರುವುದಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಸಿ ಪುಟ್ಟಸಿದ್ದಶೆಟ್ಟಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ಯಮಿ ವಿವೇಕಾನಂದ ಅವರು 124 ಕೋಟಿ ಒಡೆಯ ಎಂದು ತೋರಿಸಿದ್ದು, ಮತದಾರರಿಗೆ ಹಣದ ಆಮಿಷವೊಡ್ಡಿ ಈಗಾಗಲೇ ಶಿಕ್ಷಕರು ಅವರ ಮುಖಕ್ಕೆ ಉಗಿದು ಕಳುಹಿಸಿದ್ದು, ಆಡಳಿತ ಪಕ್ಷದವರು ಪ್ರತಿ ಮತದಾರರಿಗೆ 2,000 ಕೊಡುವುದಾಗಿ ಹೇಳಿದ್ದಾರೆ. ಇವನ್ನೆಲ್ಲ ಗಮನಿಸಿದ ಮತದಾರರು ಅವರಿಗೆ ತಕ್ಕ ಉತ್ತರ ಹೇಳಿ ಕಳುಹಿಸಿದ್ದಾರೆ. ಜೂನ್ 3ರಂದು ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲುವು ತಂದುಕೊಟ್ಟರೆ ಮುಂದಿನ ಹೋರಾಟಗಳನ್ನು ಸಿದ್ಧಪಡಿಸಿಕೊಂಡಿದ್ದು, ಪ್ರಮುಖವಾಗಿ ಅತಿಥಿ ಶಿಕ್ಷಕರುಗಳು ಮತ್ತು ಉಪನ್ಯಾಸಕರುಗಳ ಸೇವೆಯನ್ನ ಖಾಯಂಗೊಳಿಸುವುದು, 7ನೇ ವೇತನ ಆಯೋಗ ಜಾರಿಗೆ ಹೋರಾಟ ನಡೆಸುವುದು, ಹಳೆಯ ಪಿಂಚಣಿ ಪದ್ಧತಿ ಜಾರಿಗೆ ಬರುವಂತೆ ಮಾಡುವುದು, ಖಾಸಗಿ ಅನುದಾನಿತ ಶಿಕ್ಷಕರುಗಳಿಗೆ ಸರ್ಕಾರಿ ಶಿಕ್ಷಕರು ಗಳಿಸಿರುವ ಎಲ್ಲಾ ಸೌಕರ್ಯಗಳನ್ನು ಒದಗಿಸುವುದು, ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡುವುದು, ಈ ಉದ್ದೇಶಗಳ ಈಡೇರಿಕೆಗೆ ತಮ್ಮ ಅಮೂಲ್ಯ ಪ್ರಥಮ ಪ್ರಾಶಸ್ತ್ಯದ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಇದು ನನ್ನ ಕೊನೆಯ ಚುನಾವಣೆ, ದಯವಿಟ್ಟು ಆಶೀರ್ವದಿಸಿ ಎಂದು ಕೋರಿದರು. ಅಲ್ಟಿಮೇಟಮ್ ವಾಸ್ ಗಿವನ್ ಟು ದಿ ಗವರ್ನಮೆಂಟ್. ಆ ಅಲ್ಟಿಮೇಟಮ್ ಅಲ್ಲಿ ಇವರು ಮಾಡದೆ ಹೋದರೆ, ಆ ಒಂದು ಗಡುವು ಕೊಟ್ಟಿದ್ದೀವಿ, ಆ ಗಡುವು ಮೀರೋದ್ರೊಳಗೆ ಇವರು ಮಾಡದೇ ಇದ್ದರೆ ನಾವು ಖಂಡಿತವಾಗಿ ರಾಜ್ಯವ್ಯಾಪಿ ಚಳುವಳಿಯನ್ನು ಉಗ್ರವಾಗಿ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೇವೆ. ಸರ್, ಅಷ್ಟೇ ಅಲ್ಲ, ಇವತ್ತೇನಾಗಿದೆ, ಈ ಕ್ಷೇತ್ರಕ್ಕೆ ಬರುವಂಥ ಏನು ಹಾಸನ ಜಿಲ್ಲೆ ಇದೆ, ಮಂಡ್ಯ ಜಿಲ್ಲೆ ಇದೆ, ಮತ್ತು ಮೈಸೂರು ಜಿಲ್ಲೆ ಇದೆ, ಮತ್ತು ಚಾಮರಾಜನಗರ ಜಿಲ್ಲೆ ಇದೆ. ಸರ್, ಅದರಲ್ಲಿ ಚಾಮರಾಜನಗರ ಜಿಲ್ಲೆ ಅತ್ಯಂತ ಹಿಂದುಳಿದಂಥ ಒಂದು ಜಿಲ್ಲೆ. ಅಲ್ಲಿ ಇವೆಲ್ಲವೂ ಕೂಡ ಶೈಕ್ಷಣಿಕವಾಗಿ ಇವತ್ತು ಅಭಿವೃದ್ಧಿಯನ್ನು ಹೊಂದಬೇಕು, ಶೈಕ್ಷಣಿಕವಾಗಿ ಉನ್ನತ ಶಿಕ್ಷಣದಲ್ಲಿ ಅದು ಅಭಿವೃದ್ಧಿಯನ್ನು ಕಾಣಬೇಕು. ಹಾಗೆ ಅಂತ ಹೇಳಿದ್ರೆ ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಇವತ್ತು. ಆ ಕೊರತೆಗಳು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಕಾಯಕ ಸಮಾಜಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಕೆಂಪಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ಶಿವರಾಜಪ್ಪ, ಕುಮಾರ್ ಇತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಪಾಸ್ ಆದರೆ ಅವರ ಭವಿಷ್ಯ ಉತ್ತಮವಾಗಿರುತ್ತದೆ ಎಂದು ಡಿಡಿಪಿಯು ಮಹಾಲಿಂಗಯ್ಯ ತಿಳಿಸಿದರು. ನಗರದ ಎವಿಕೆ ಕಾಲೇಜಿನ ಆವರಣದಲ್ಲಿಂದು ಮಲೆನಾಡು ವಿದ್ಯಾಸಂಸ್ಥೆಯ ಸಹಭಾಗಿತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎವಿಕೆ ಉತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಪಿಯು ಫಲಿತಾಂಶ 80ರಿಂದ 85ಕ್ಕೆ ಏರಿದೆ. ರ್ಯಾಂಕಿಂಗ್ನಲ್ಲಿ ಕೆಳಗಿಳಿದಿದ್ದರೂ ಫಲಿತಾಂಶದಲ್ಲಿ ಮುಂದಿದೆ. ಇದರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಮುಂದಿನ ದಿನದಲ್ಲಿ ಹಾಸನ ಜಿಲ್ಲೆಯನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸುವ ಮಟ್ಟಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಎಂದು ಸಲಹೆ ನೀಡಿದರು. ಫಲಿತಾಂಶವನ್ನು 83%ಗೆ ಕಳೆದ ವರ್ಷ ದಾಖಲು ಮಾಡಿದ್ವಿ. ಸೊ ಈ ವರ್ಷ 75% ಪಿಯು ಫಲಿತಾಂಶ ದಾಖಲಾಗಿದೆ. ಅಂದರೆ ಏನು ನಮ್ಮ ಸ್ಟೇಟ್ನಲ್ಲಿ ರ್ಯಾಂಕಿಂಗ್ ಸ್ವಲ್ಪ ಕಡಿಮೆ ಆಗಿರ್ಬೋದು, ಕಳೆದ ಸಲ 7ನೇ ಸ್ಥಾನದಲ್ಲಿ ಇದ್ವಿ, ಈಗ 13ಕ್ಕೆ ಬಂದಿದೆ. ಆದರೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಆಗಿದೆ. 85% ಹಾಸನ ಜಿಲ್ಲೆ ಒಟ್ಟಾರೆ ಫಲಿತಾಂಶ ಇದೆ. ಇದರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಫಲಿತಾಂಶವನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಕಾಲೇಜುಗಳ ಪ್ರಾಚಾರ್ಯರು ಮತ್ತು ಮ್ಯಾನೇಜ್ಮೆಂಟು, ನಮ್ಮ ಉಪನ್ಯಾಸಕರು, ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಉತ್ತಮ ಫಲಿತಾಂಶವನ್ನು ನೀಡಬೇಕು ಅನ್ನುವಂಥ ಆಲೋಚನೆ ಇದೆ. ಈ ಒಂದು ನಿಟ್ಟಿನಲ್ಲಿ ನಾನು ಕಾಲೇಜುಗಳಿಗೆ ಹೇಳ್ತಕ್ಕಂಥದ್ದು ಏನು ಅಂದರೆ, ನೀವು ನಿಮ್ಮ ಕಾಲೇಜಿನಲ್ಲಿ 100% ಫಲಿತಾಂಶವನ್ನು ನೀಡಿದರೆ
ಜಿಲ್ಲೆಯ ಫಲಿತಾಂಶ 100% ಬರಲಿಕ್ಕೆ ಸಾಧ್ಯ. ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಶಿಕ್ಷಣ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲೆಯ ಹಲವು ಪ್ರಮುಖರು ಈ ಎವಿಕೆ ಕಾಲೇಜನ್ನು ಪ್ರಾರಂಭಿಸಿದರು. ಆಗಿನಿಂದ ಇಲ್ಲಿಯವರೆಗೂ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಅನೇಕ ಸಾಧನೆ ಮಾಡಿ ಉತ್ತಮ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ. ಕಾಲೇಜಿಗೆ ಇನ್ನೂ ಹೆಚ್ಚು ಸೌಲಭ್ಯವನ್ನು ನೀಡಬೇಕೆಂದು ವಿವಿಧ ಸಂಸ್ಥೆಗಳೊಟ್ಟಿಗೆ ಸಮಾಲೋಚನೆಯನ್ನ ಮಾಡಿದ್ದು, ಅದರಂತೆ ಉತ್ತಮ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ನೀಡುತ್ತಿದ್ದೇವೆ ಎಂದರು. ಬಹಳ ಒಂದು ದೊಡ್ಡ ಇತಿಹಾಸ ಇದೆ. ಹಾಸನ ಜಿಲ್ಲೆಯಲ್ಲಿ, ಹಾಸನ ನಗರದಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಅವಕಾಶ ಇಲ್ಲದೇ ಇದ್ದಾಗ ಹಾಸನ ನಗರದ ಅನೇಕ ಪ್ರಮುಖರು ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಆ ದಿನದಿಂದ ಅನೇಕ ಜನರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದ ನಾನಾ ಕ್ಷೇತ್ರಗಳಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಆದರೆ ಕಾಲಾನುಕ್ರಮದಲ್ಲಿ ಅನೇಕ ಬದಲಾವಣೆಗಳಾಯಿತು. ಬದಲಾವಣೆಗಳಿಗೆ ನಾವು ಅದಕ್ಕೆ ಬದಲಾವಣೆಗೆ ತಕ್ಕಂತೆ ಹೊಂದಿಕೊಂಡು ನಡೆಯೋದು ಒಂದು ಸಮಾಜದ ಒಂದು ಪ್ರಕೃತಿಯ ಒಂದು ಪ್ರಕ್ರಿಯೆ. ಹಾಗಾಗಿ ಇದು ಪ್ರಾರಂಭದಲ್ಲಿ ಒಂದು ಸರ್ಕಾರಿ ಏಡೆಡ್ ಸಂಸ್ಥೆಯಾಗಿತ್ತು. ಕಾರಣಾಂತರಗಳಿಂದ ಈ ಸಂದರ್ಭದಲ್ಲಿ ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಆರ್ ಟಿ ದ್ಯಾವೇಗೌಡ, ಎವಿಕೆ ಪದವಿ ಕಾಲೇಜಿನ ಪ್ರಾಂಶುಪಾಲ ಸಿಎಚ್ ಯತೀಶ್ವರ್ ಸೇರಿದಂತೆ ಇತರರಿದ್ದರು. ನಗರದ ಸಾಲಗಾಮಿ ರಸ್ತೆಯಲ್ಲಿರುವ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿಂದು ಎಕೋ ಕ್ಲಬ್ ವತಿಯಿಂದ ಇಂಧನ ಉಳಿಸಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂಬಂಧ ಮಾತನಾಡಿ ಎಕೋ ಕ್ಲಬ್ನ ಸಂಚಾಲಕ ಡಾಕ್ಟರ್ ಶಿವಕುಮಾರ್, ಈ ದಿನ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ 2500 ವಿದ್ಯಾರ್ಥಿಗಳು ಹಾಗೂ 100ಕ್ಕೂ ಹೆಚ್ಚು ಪ್ರಾಧ್ಯಾಪಕರು ತಮ್ಮ ಸ್ವಂತ ದ್ವಿಚಕ್ರ ಅಥವಾ 4 ಚಕ್ರದ ವಾಹನಗಳನ್ನು ಬಳಸದೆ ಕಾಲ್ನಡಿಗೆಯಲ್ಲಿ ಕಾಲೇಜಿಗೆ ಬಂದಿದ್ದಾರೆ. ಈ ಒಂದು ಪರಿಸರ ಸ್ನೇಹಿ ಕಾರ್ಯಕ್ರಮ ಆಚರಣೆಯಿಂದ ಈ ದಿನ 180 ಲೀಟರ್ ಇಂಧನವನ್ನು ಉಳಿಸುವ ಪ್ರಯತ್ನ ಮಾಡಲಾಗಿದೆ ಎಂದರು. ಸೊ ಈ ದಿನ ಜೂನ್ 1 2024ರಂದು ನಮ್ಮ ಕಾಲೇಜಿನಲ್ಲಿ ಇಂಧನ ಉಳಿಸಿ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ದಿನ ನಮ್ಮ ಕಾಲೇಜಿನ ಯಾವುದೇ ರೀತಿಯಾದ ಪ್ರಾಧ್ಯಾಪಕರುಗಳಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಯಾರೂ ತಮ್ಮ ಸ್ವಂತ ವೆಹಿಕಲ್ಗಳನ್ನ ಬಳಸ್ತಾ ಇಲ್ಲ, ಬದಲಾಗಿ ಕಾಲ್ನಡಿಗೆಯಿಂದ ಕಾಲೇಜಿಗೆ ಬಂದಿದ್ದಾರೆ. ಹಾಗೆಯೇ ಕೆಲವು ವಿದ್ಯಾರ್ಥಿಗಳು ಸಾರ್ವಜನಿಕ ವಾಹನವನ್ನು ಬಳಸಿ ಮಾತ್ರ ಕಾಲೇಜಿಗೆ ಬಂದಿದ್ದಾರೆ. ಇದರಿಂದ ನಾವು ಇಂಧನವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಾಗೆ ಪ್ರತಿದಿನ ನಮ್ಮ ಕಾಲೇಜಿನಲ್ಲಿ ಸರಿಸುಮಾರು 180 ಲೀಟ್ರು ಪೆಟ್ರೋಲ್ ಅಥವಾ ಡೀಸೆಲ್ ಖರ್ಚಾಗ್ತಾ ಇತ್ತು. ಈ ದಿನ ಅದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಹಾಗೆಯೇ ಪರಿಸರಕ್ಕೆ ಇದರಿಂದ ಉಂಟಾಗ್ತಿದ್ದಂಥ ಅನಾಹುತಗಳು ಅಂದರೆ ಕಾರ್ಬನ್ ಡೈಆಕ್ಸೈಡು ಅಥವಾ ಕಾರ್ಬನ್ ಮಾನಾಕ್ಸೈಡ್ ಏನು ಪರಿಸರಕ್ಕೆ ಹೊರಸೂಸ್ತಾ ಇತ್ತು ಅದು ಇವತ್ತು ತಪ್ಪಿಸಿದ್ದೀವಿ. ಹಾಗಾಗಿ ಸರಿಸುಮಾರು 440 kg ಇಂಗಾಲದ ಡೈಆಕ್ಸೈಡು ಪರಿಸರಕ್ಕೆ ಹೊರಸೂಸುವುದಂತ ತಪ್ಪಿಸಿ ಈ ಪರಿಸರವನ್ನು ಸಂರಕ್ಷಣೆಯನ್ನು ಮಾಡುವಂಥ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಗಂಗೇಗೌಡ, ಸಮಿತಿಯ ಸದಸ್ಯರು ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578008 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ರೈತರು ಕಾಫಿ ಬೆಳೆಗಾರರು ತಾನು ಬೆಳೆದ ಫಸಲಿಗೆ ಸೂಕ್ತ ಬೆಲೆ ದೊರಕದೆ ತೀವ್ರ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವ ನಡುವೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಂದರಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿ ರೈತರು ಕಾಫಿ ಬೆಳೆಗಾರರು ಕಂಗಾಲಾಗಿದ್ದು ಸರ್ಕಾರ ಕೂಡಲೇ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರಾದ ಗಫಾರ್ ಅಹಮದ್ ಮಾತನಾಡಿ, ನಮ್ಮ ಜಮೀನಿನ ಸುತ್ತಮುತ್ತ ಬೋರ್ವೆಲ್ ಕೊರೆಸಿದ್ರೂ ನೀರಿನ ಲಭ್ಯತೆ ಇಲ್ಲದ ಕಾರಣ ಬೇರೆ ಸ್ಥಳದಿಂದ ನೀರಿನ ಟ್ಯಾಂಕರ್ನ ಮೂಲಕ ತಂದು ಶೇಖರಿಸಿಟ್ಟು ಕಾಫಿ, ಮೆಣಸಿನ ಬಳ್ಳಿಗಳಿಗೆ ಔಷಧಿ ಸಿಂಪಡಿಸಬೇಕು ಎನ್ನುವಷ್ಟರಲ್ಲಿ ಕಾಡಾನೆಗಳು ದಾಳಿ ನಡೆಸಿ ಬೆಳೆಗಳನ್ನು ಹಾನಿ ಮಾಡುವುದಲ್ಲದೆ ನೀರಿನ ಟ್ಯಾಂಕ್, ಬ್ಯಾರೆಲ್, ಬಿಂದಿಗೆಗಳನ್ನು ಸಹ ಧ್ವಂಸ ಮಾಡಿದೆ. ನಮ್ಮ ಜಮೀನಿನ ಸುತ್ತಮುತ್ತ 3-4 ಗುಂಪಿನ ಕಾಡಾನೆಗಳು ದಿನನಿತ್ಯ ದಾಂಧಲೆ ನಡೆಸುತ್ತಿದ್ದು, ಜಮೀನಿನ ಕೆಲಸ ನಿರ್ವಹಿಸಲು ಕೂಲಿ ಕಾರ್ಮಿಕರು ಬರಲು ಭಯದಿಂದ ಹಿಂದೇಟು ಹಾಕುತ್ತಿದ್ದಾರೆ. ಇಷ್ಟೊತ್ತಿಗಾಗಲೇ ಕಾಫಿ, ಮೆಣಸುಗಳಿಗೆ ಔಷಧಿ ಸಿಂಪಡಿಸಿ ರಸಗೊಬ್ಬರ ಪೂರೈಸಬೇಕಿತ್ತು. ಆದರೆ ಕಾಡಾನೆಗಳು ಇರುವ ಕಾರಣ ವ್ಯತ್ಯಯವಾಗಿದೆ. ಇದರಿಂದ ನಮಗೆ ತುಂಬಲಾರದ ನಷ್ಟ ಅನುಭವಿಸಬೇಕಾಗುತ್ತದೆ. ಬ್ಯಾಂಕಿನಲ್ಲಿ ಸಾಲ ಪಡೆದು ಆದಾಯದ ನಿರೀಕ್ಷೆಯಲ್ಲಿ ಜೀವನ ಸಾಗಿಸುವ ನಮ್ಮ ಪರಿಸ್ಥಿತಿಯು ಅತ್ಯಂತ ಕಠಿಣವಾಗಿದೆ. ಆದ್ದರಿಂದ ಕಾಡಾನೆಗಳನ್ನ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿ ನಮಗೆ ನಿರ್ಭಯವಾಗಿ ಬದುಕಲು ಅವಕಾಶ ಕಲ್ಪಿಸಿ. ಇಲ್ಲದಿದ್ದರೆ ನಮ್ಮ ಜಮೀನಿಗೆ ಸೂಕ್ತ ಬೆಲೆಯನ್ನ ನೀಡಿ ನಮ್ಮನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಈ ತೋಟದಲ್ಲಿ ಆನೆಗಳು ಸುಮಾರು ಬಂದು ತಿರುಗ್ತಾ ಇದ್ದಾವೆ. ಹೇಳಬೇಕಂದ್ರೆ ಮೊದಲನೇದಾಗಿ ಈಗ ನಾನು ಸ್ಪ್ರೇ ಮಾಡಬೇಕು, ಕಾಫಿಗೆ, ಮೆಣಸಿಗೂ ಸ್ಪ್ರೇ ಮಾಡಬೇಕು. ಈಗ ನನ್ನ ಅಲ್ಲಿ ಟ್ಯಾಂಕ್ ಎಲ್ಲ ಒಡೆದಾಕಿ ನೀರೆಲ್ಲ ಪೂರ್ತಿ ಹೋಗಿ ಬ್ಯಾರ್ಲೆಲ್ಲ ಒಡೆದಾಕಿದ್ದಾವೆ. ನಾನೀಗ ಸ್ಪ್ರೇ ಮಾಡಿಲ್ಲ ಅಂದರೆ ನನಗೆ 1 ಲಕ್ಷ ಲಾಸ್ ಆಗುತ್ತೆ. ಆಮೇಲೆ ಕಾಫಿಗೆ ಸ್ಪ್ರೇ ಹೊಡೆದಿಲ್ಲ ಅಂದರೆ ಕಾಫಿನೂ ಉದುರುತ್ತೆ, ಅದ್ರ ಲೆಕ್ಕ ಇಲ್ಲ. ವರ್ಷ ಪೂರ್ತಿ ಆನೆಗಳು ತಿರುಗ್ತಾ ಇದ್ದಾವೆ. ವರ್ಷದಲ್ಲಿ ಎಷ್ಟು ಗಿಡ ಹೋಗ್ತವೆ ಅದಕ್ಕೆಲ್ಲ ಲೆಕ್ಕ ಇಲ್ಲ. ಸರ್ಕಾರದವರು ಗಿಡಕ್ಕೆ 100 ರೂಪಾಯಿ ಅಂತ ಕೊಡ್ತಾರೆ. ಒಂದು ಗಿಡ ತರಕ್ಕೆ ನಮಗೆ 5 ವರ್ಷ ಬೇಕು. 5 ವರ್ಷ ನಮ್ಗೆ ಗಿಡ ತಂದು ಇಷ್ಟೆಲ್ಲ ಮಾಡಿ ಖರ್ಚು ಮಾಡಿ ಇದಕ್ಕೆ 100 ರೂಪಾಯಿ ಕೊಟ್ಟರೆ ಸಾಕಾಗಲ್ಲ. ಇದಕ್ಕೆ ನಮಗೆ ಆಮೇಲೆ ಸರ್ಕಾರದವರು ಇಷ್ಟು ಕೊಡ್ತಾರೋ ದುಡ್ಡು ಗಿಡಕ್ಕೆ ವರ್ಷ ಪೂರ್ತಿ ನಮಗೆ ಲಾಸ್ ಆಗೋದ್ರಿಂದ 5-6 ಲಕ್ಷ ಲಾಸ್ ಆಗೋದ್ರಿಂದ ನಮಗೆ ಕೊಡೋದು ಸರ್ಕಾರದಿಂದ ಏನು ಕೊಡ್ತಾರೋ ಅದು ಸಾಕಾಗಲ್ಲ. ಆಸೆಗೆ ತಕ್ಕಂತೆ ತಮ್ಮ ತಮ್ಮ ಮಕ್ಕಳನ್ನ ಉತ್ತಮವಾದ ಶಾಲೆಗೆ ಸೇರಿಸಬೇಕೆಂಬುದು ಪ್ರತಿಯೊಬ್ಬ ಪೋಷಕರ ಕನಸು ಎಂದು ಪ್ರಧಾನ ಭೂಕನ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ದೀಪು ತಿಳಿಸಿದರು. ಚನ್ನರಾಯಪಟ್ಟಣ ಬಾಗೂರು ಹೋಬಳಿ ಎಂ ಶಿವರ ಗ್ರಾಮದ ವಿದ್ಯಾಸ್ಫೂರ್ತಿ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ನಡೆದ ಅಕ್ಷರ ಅಭ್ಯಾಸ ಹಾಗೂ ಪೋಷಕರ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ನೀಡಬೇಕೆಂಬ ಆಸೆ ಇದೆ. ವಿದ್ಯೆಯ ಮುಂದೆ ಎಷ್ಟೇ ಹಣ ಮತ್ತು ಸಂಪತ್ತನ್ನ ಸಂಪಾದಿಸಿದ್ರೂ ಅದು ಶೂನ್ಯ. ಹಣವಿದ್ದರೆ ಜಗಳವಾಡಿ ಹಣವನ್ನ ಪಡೆಯಬಹುದು, ಆದರೆ ಮನುಷ್ಯನಲ್ಲಿ ವಿದ್ಯೆ ಇದ್ದರೆ ಅದನ್ನ ಎಂದಿಗೂ ಕೂಡ ಕಿತ್ತುಕೊಳ್ಳಲಾಗದ ಸಂಪತ್ತು. ಇದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದರು. ಅದು ತೃಪ್ತಿ ಸಿಗಬೇಕು. ಆ ರೀತಿಯಾಗಿ ನಾವೇನು ಮಾಡಬೇಕು, ಮಗುಗೆ ಒಂದೊಂದನ್ನೇ ಕೊಡ್ತಾ ಹೋಗ್ಬೇಕು. ಯಾವ ವಯಸ್ಸಿನಲ್ಲಿ ಯಾವುದು ಮುಖ್ಯ, ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರದು ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತೀವಿ. ಅತಿಯಾದ ಹೆಚ್ಚು ಪ್ರೀತಿನ ಮಕ್ಕಳಿಗೆ ಬೇಗನೆ ಕೊಡಬಾರದು. ಈಗಲೇ ನೀವೆಲ್ಲ ಕೊಟ್ಟು ಖಾಲಿ ಮಾಡಿಕೊಂಡ್ರೆ ಇನ್ನೂ ಸುಮಾರು ವರ್ಷ ಇರ್ತದೆ. ಅಲ್ಲಿವರೆಗೆ ಮತ್ತೇನು ಕೊಡ್ತೀವಿ, ಪ್ರೀತಿ ಎಲ್ಲ ಕೊಟ್ಟು ಮುಗೀತದೆ. ಆಮೇಲೆ ಪದೇ ಕೊಡೋದಕ್ಕೆ ಶುರು ಮಾಡ್ತೀವಿ. ಮಕ್ಕಳು ಚೆನ್ನಾಗಿ ಬೆಳೆಸಿರ್ತೀವಿ, ಆನಂತರ ಹೊಡೆಯೋದಕ್ಕೆ ಶುರು ಮಾಡ್ತೀವಿ. ಮೊದಲು ನಿಮ್ಮನ್ನ ಮಕ್ಕಳು ಚೆನ್ನಾಗಿ ಪ್ರೀತಿಸ್ತಿರ್ತಾರೆ, ಆನಂತರ ದ್ವೇಷೋದಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನ ದ್ವೇಷೋದಕ್ಕೆ ಶುರು ಮಾಡಿದ ಮಕ್ಕಳು ಏನು ಮಾಡ್ತಾರೆ, ನಿಮ್ಮನ್ನ ನಿಮಗೆ ಹೇಗೆ ನೋವು ಕೊಡಬೇಕು ಅಂತ ಶುರು ಮಾಡ್ತಾರೆ. ಬೇರೆ ಯಾವುದ್ರೂ ನೋವು ಕೊಡೋ ಸಾಧ್ಯ ಇಲ್ಲ. ನೀವೆಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತೀರಿ, ಬೇರೆಲ್ಲ ಚೆನ್ನಾಗಿರ್ತೀರಿ, ಆರೋಗ್ಯವಾಗಿರ್ತೀರಿ, ಶಕ್ತಿವಂತರಾಗಿರ್ತೀರಿ. ಮಕ್ಕಳೇನು ಮಾಡ್ತಾರೆ, ನೀವು ಸ್ಕೂಲಿಗೆ ಕಳಿಸ್ತಿರ್ತೀರಲ್ಲ, ಅಲ್ಲಿ ಓದೋದು ಬಿಟ್ಬಿಡ್ತಾರೆ. ಈ ಸಂದರ್ಭದಲ್ಲಿ ವಿದ್ಯಾಸ್ಫೂರ್ತಿ ಅಂತಾರಾಷ್ಟ್ರೀಯ ಶಾಲೆಯ ಸಂಸ್ಥಾಪಕಿ ಗಾಯತ್ರಿ ಮಂಜುನಾಥ್, ವಿದ್ಯಾಸಂಸ್ಥೆಯ ಅಧ್ಯಕ್ಷ ಯಶವಂತ್, ಕಾರ್ಯದರ್ಶಿ ವಿಶ್ವ, ಖಜಾಂಚಿ ಪೂಜಾ ವಿನಯಗೌಡ, ವ್ಯವಸ್ಥಾಪಕರಾದ ದೊರೆಸ್ವಾಮಿ, ಶಿಕ್ಷಕಿ ಸಂಗೀತಾ ಶ್ರೀನಿವಾಸ ಸೇರಿದಂತೆ ಇನ್ನು ಮುಂತಾದವರಿದ್ದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡ ಸರ್ಕಾರಿ ಪದವಿ ಪೂರ್ವ ಶಿಕ್ಷಕರು ಹೆಚ್ಚಿನ ಮತಗಳನ್ನು ಹಾಕುವ ಮೂಲಕ ಗೆಲುವಿಗೆ ಸಹಕರಿಸಿ ಎಂದು ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ತಿಳಿಸಿದರು. ಚನ್ನರಾಯಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆಯ ಅಂಗವಾಗಿ ಮತಯಾಚಿಸಿ ಮಾತನಾಡಿದ ಅವರು, ಜೂನ್ 3ರಂದು ನಡೆಯಲಿರುವ ವಿಧಾನ ಪರಿಷತ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು, ಸರ್ಕಾರಿ ಪದವೀಧರ ಶಿಕ್ಷಕರು ದಯಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡರಿಗೆ ಹೆಚ್ಚಿನ ಮತವನ್ನು ಹಾಕುವ ಮೂಲಕ ಸಹಕರಿಸಬೇಕು. ಮರಿತಿಬ್ಬೇಗೌಡ ರಾಜ್ಯದ ಕ್ಷೇತ್ರ ಸಮುದಾಯಕ್ಕಾಗಿ ಮುಖ್ಯವಾಗಿ ಬೇಕಾದಂತಹ ಅಭ್ಯರ್ಥಿಯಾಗಿದ್ದು, ಶಿಕ್ಷಕರ ಏಳಿಗೆಗಾಗಿ ಶ್ರಮಿಸಲು ಸದಾ ಸಿದ್ಧರಿರುತ್ತಾರೆ. ಇಂತಹ ಅಭ್ಯರ್ಥಿಗಳನ್ನು ನಾವು ಸಹಕರಿಸುವುದು ಉತ್ತಮವಾಗಿ
ಪ್ರಕರಣವಾಗಿದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪದವೀಧರ ಸರ್ಕಾರಿ ಶಿಕ್ಷಕರು ಮತ ಹಾಕಿ ಗೆಲ್ಲಿಸಿ ಎಂದು ಮನವಿ ಮಾಡಿದರು. 3ನೇ ತಾರೀಕು ಅಂದರೆ ಸೋಮವಾರ ನಡೀತಕ್ಕಂಥ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಮರ್ತಿಪ್ಪೇಗೌಡರು 4ನೇ ಸಲ ಗೆದ್ದು 5ನೇ ಸಲ ಸ್ಪರ್ಧೆ ಮಾಡ್ತಿದ್ದಾರೆ. ನನಗೆ ಇವರು ಬಹುಶಃ ವಿದ್ಯಾರ್ಥಿ ದೆಸೆಯಿಂದ ಕೂಡ ಗೊತ್ತು. ನನಗೆ ಮೈಸೂರು ಆ ಕಾಲಕ್ಕೆ ಒಬ್ಬ ಒಳ್ಳೆ ಸ್ಟೂಡೆಂಟ್ ಲೀಡರ್ ಆಗಿದ್ದಂಥ ಮನುಷ್ಯ ಮರ್ತಿಪ್ಪೇಗೌಡ. ನನ್ನ ಜೊತೆ ಸಿಂಡಿಕೇಟ್ ಸದಸ್ಯ ಕೂಡ ಆಗಿದ್ದರು ಇವರು ಮೈಸೂರು ವಿಶ್ವವಿದ್ಯಾನಿಲಯ. ವಿಧಾನಸೌಧದಲ್ಲಿ ಕೂಡ ಇವರು ಹಲವಾರು ವರ್ಷ ನನ್ನ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿ ಒಡನಾಟ ಮಾಡಿದವರು. ಭಾಳ ದಕ್ಷ ಅಧ್ಯಾಪಕರ ಸಮಸ್ಯೆ ಬಂದಾಗ, ರಾಜ್ಯದ ಸಮಸ್ಯೆ ಬಂದಾಗ ಖಂಡಿತ ಅದಕ್ಕೆ ಸ್ಪಂದಿಸ್ತಕ್ಕಂಥ ಯೋಗ್ಯತೆ, ಅರ್ಹತೆ ಇರ್ತಕ್ಕಂಥ ಮನುಷ್ಯ. ಬಟ್ ಇವತ್ತಿನ ದಿನಮಾನಗಳು ಏನಾಗ್ತಾ ಇದೆ ಅಂದರೆ ಎಲ್ಲ ದುಡ್ಡಿರೋರ ಮನೆ ಹುಡಿಕೊಂಡು ಹೋಗ್ತಾವ್ರೆ ಚುನಾವಣೆಗೆ ಅಭ್ಯರ್ಥಿ ಮಾಡೋದಕ್ಕೆ. ಒಂದು ವಾಮ ಮಾರ್ಗ ಹಿಡಿತಿದ್ದಾರೆ ಇತ್ತೀಚೆಗೆ ಎಲ್ಲ ಥರದ ಮತದಾರರು, ಬರೀ ಪದವೀಧರ ಕ್ಷೇತ್ರ ಅಂತಲ್ಲ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ, ಪಿಎಡಿ ಬ್ಯಾಂಕಿನ ಅಧ್ಯಕ್ಷ ಎಂ ಶಂಕರ್, ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಪ್ರಕಾಶ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಬೇಲೂರು ತಾಲೂಕಿನಲ್ಲಿ ದಿನ ಕಳೆದಂತೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು, ಸಿಬ್ಬಂದಿಗಳು ಡೆಂಗ್ಯೂ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ಎಂದು ಬೇಲೂರು ತಹಶೀಲ್ದಾರ್ ಎಂ ಮಮತಾ ಸೂಚಿಸಿದರು. ಬೇಲೂರು ಪಟ್ಟಣದ ಹೃದಯ ಭಾಗದ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಡೆಂಗ್ಯೂ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಕುರಿತು ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಬೇಲೂರು ತಾಲೂಕಿನಲ್ಲಿ ಸದ್ಯ 40 ಪ್ರಕರಣ ಬಂದಿದ್ದು, ಅಲ್ಲದೆ 10 ಪ್ರಕರಣಗಳು ಡೆಂಗ್ಯೂ ತೀವ್ರತೆ ಬಗ್ಗೆ ಆಸ್ಪತ್ರೆಯಲ್ಲಿ ದಾಖಲಾಗಿದೆ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣದಲ್ಲಿ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳ ಪಾತ್ರ ಪ್ರಮುಖವಾಗಿದ್ದು, ಸದ್ಯ ಬೇಲೂರು ಪುರಸಭೆಯಲ್ಲಿ ಡೆಂಗ್ಯೂ ಜ್ವರದಿಂದ ಯುವಕ ಬಲಿಯಾಗಿದ್ದಾನೆ. ಪುರಸಭೆಯ ಸ್ವಚ್ಛತೆ ತಾಣದ ಸ್ವಚ್ಛತೆ ಮುಂದಾಗಬೇಕಿದ್ದು, ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಜಾಗೃತಿಯಿಂದ ಕೆಲಸ ಮಾಡುವ ಮೂಲಕ ತಾಲೂಕಿನಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಮುಂದಾಗಬೇಕಿದೆ ಎಂದರು. ಪ್ರಕರಣಗಳು ಶಂಕಿತ 30 ಪ್ರಕರಣಗಳು ಕೂಡ ಡೆಂಗ್ಯೂ ಪ್ರಕರಣಗಳು ಕಂಡುಬಂದಿರೋದ್ರಿಂದ ನಾವೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಜವಾಬ್ದಾರಿಗಳನ್ನ ಹರಿದುಕೊಂಡು ಇದು ಡೆಂಗ್ಯೂ ಬಗ್ಗೆ ಮುನ್ನೆಚ್ಚರಿಕೆ ತಗೊಂಡ್ರೆ ನಮಗೆ ಯಾವುದೇ ರೀತಿ ಪ್ರಾಣಿಗೆ ಅಪಾಯ ಆಗುವಂತಹ ಜ್ವರ ಅಲ್ಲ, ಇದು ಕಾಯಿಲೆ ಅಲ್ಲ. ಹಾಗಾಗಿ ನಾವು ಮುನ್ನೆಚ್ಚರಿಕೆ ತಗೊಂಡ್ರೆ ಮನೆಗಳಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಎಲ್ಲಿ ಮಳೆ ನೀರಾಗಿರ್ಬೋದು ಅಥವಾ ನಾವು ನೀರು ಎಲ್ಲಿ ಸಂಗ್ರಹ ಮಾಡ್ಕೋತೀವಿ ಆ ನೀರುಗಳನ್ನು ಸ್ವಚ್ಛತೆನ ಕಾಪಾಡಿಕೊಂಡ್ರೆ, ಹೆಚ್ಚು ದಿನ ನೀರನ್ನ ಸಂಗ್ರಹ ಮಾಡ್ತೇನೆ ಪದೇ ಪದೇ ಆ ನೀರನ್ನ ಬದಲಾವಣೆ ಮಾಡ್ಕೊತಾ ಹೋದರೆ, ಚೇಂಜಸ್ ಮಾಡ್ತಾ ಹೋದರೆ ಆ ಇಡೀ ಸೊಳ್ಳೆ ಏನಿದೆ ಆ ಸೊಳ್ಳೆನ ನಾವು ಅವಾಯ್ಡ್ ಮಾಡ್ಬೋದು. ಹಾಗೆ ನಾವು ಜ್ವರದಿಂದ ಮುಕ್ತರಾಗ್ಬೋದು. ಹಾಗಾಗಿ ಇದು ಎಲ್ಲ ಇಲಾಖೆ, ಎಸ್ಪೆಷಲಿ ನಮ್ಮ ಪುರಸಭೆ ಮತ್ತು ನಮ್ಮ RDPR ಇಲಾಖೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆ ಜನಗಳಿಗೆ ನಾವು ಜಾಗೃತಿ ಮೂಡಿಸಬೇಕಾಗುತ್ತೆ. ಪ್ರತಿದಿನ ನಾವು ಸರ್ವೆ ಮಾಡೋದಕ್ಕಿಂತ ಜನಗಳಿಗೆ ಅವ್ರ ಮನೆಗಳಲ್ಲಿ ಏನು ಮಾಡಬೇಕು, ಹೇಗೆ ಸ್ವಚ್ಛತೆಯಿಂದ ಇರಬೇಕು ಅನ್ನೋ ಜಾಗೃತಿ ಮೂಡಿಸಿದ್ರೆ, ಅವರಲ್ಲಿ ಅರಿವು ಮೂಡಿಸಿದ್ರೆ ಡೆಂಗ್ಯೂ ಪ್ರಕರಣದಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸೋದಕ್ಕೆ ಅವರು ನಮಗೆ ಸಹಕಾರ ಕೊಟ್ಟ ಖಂಡಿತ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ, ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆಯನ್ನ ಕರೆದು ಡೆಂಗ್ಯೂ ನಿಯಂತ್ರಣದ ಬಗ್ಗೆ, ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಸವಿಸ್ತಾರ ಮಾಹಿತಿ ನೀಡಲಾಗಿದೆ. ಆದರೂ ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕರು ಡ್ರಮ್ಗಳ ಸ್ವಚ್ಛತೆಗೆ ಮುಂದಾಗಿಲ್ಲ. ಆಸ್ಪತ್ರೆಯಲ್ಲಿ ಎಲ್ಲಾ ರೋಗಿಗಳಿಗೆ ಉತ್ತಮ ಸೌಲಭ್ಯ ಒದಗಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್, ಪುರಸಭೆ ಮುಖ್ಯಾಧಿಕಾರಿ ಇಂದು, ಕ್ಷೇತ್ರ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ, ರಂಗಸ್ವಾಮಿ, ರಮೇಶ್, ಉಮೇಶ್, ಉಷಾ, ದಯಾನಂದ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ, ಬೇಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ, ಗ್ರಾನೈಟ್ ಉದ್ಯಮಿ SH ರಾಜಶೇಖರ್ ಜನ್ಮದಿನವನ್ನ ಅವರ ಅಭಿಮಾನಿಗಳ ಸಂಘದಿಂದ ಅರ್ಥಪೂರ್ಣವಾಗಿ ನಡೆಸಲಾಯಿತು. ಗ್ರಾನೈಟ್ ರಾಜಶೇಖರ್ ಅಭಿಮಾನಿ ಸಂಘದ ಪದಾಧಿಕಾರಿಗಳು ಐತಿಹಾಸಿಕ ಪ್ರಸಿದ್ಧ ಬೇಲೂರು ಚೆನ್ನಕೇಶವ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅಭಿಮಾನಿಗಳ ತಂದ ಕೇಕ್ ಕತ್ತರಿಸಿ ಅಭಿಮಾನಿಗಳೊಂದಿಗೆ ಸಂಭ್ರಮಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಬಡತನದ ಕುಟುಂಬದಲ್ಲಿ ಜನಿಸಿ ಕೂಲಿ ಕಾರ್ಮಿಕರಾಗಿ ಅವಿರತವಾಗಿ ದುಡಿದು ಇಂದು ಜಿಲ್ಲೆಯಲ್ಲಿ ದೊಡ್ಡ ಗ್ರಾನೈಟ್ ಉದ್ಯಮಿಯಾದ ಗ್ರಾನೈಟ್ ರಾಜಶೇಖರ್ 12ನೇ ಶತಮಾನದ ಬಸವಾದಿ ಶರಣರ ಆಶೋತ್ತರಗಳಂತೆ ಕಾಯಕ ಮತ್ತು ದಾಸೋಹ ಪರಿಕಲ್ಪನೆಗೆ ಒತ್ತು ನೀಡುತ್ತಾ ಬಂದಿದ್ದಾರೆ. ನೂರಾರು ದೇಗುಲಗಳಿಗೆ ಉಚಿತ ಗ್ರಾನೈಟ್ ನೀಡಿದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ. ಗ್ರಾನೈಟ್ ರಾಜಶೇಖರ್ ನೇರ ದಿಟ್ಟ ನುಡಿಗಳ ಮೂಲಕ ಜನಮನದಲ್ಲಿ ಹೆಸರು ಗಳಿಸಿದ್ದು, ಇನ್ನು ಹೆಚ್ಚಿನ ಶಕ್ತಿಯನ್ನ ಬಸವಾದಿ ಶರಣರು ನೀಡಲಿ ಎಂದು ಹಾರೈಸಿದರು. ಕಾಂಗ್ರೆಸ್ ಮುಖಂಡರು, ಹಿತೈಷಿಗಳು, ಕಾರ್ಯಕರ್ತರುಗಳೆಲ್ಲ ಸೇರಿ ನನ್ನ ಜನ್ಮದಿನದ ಒಂದು ಆಚರಣೆನ ಪ್ರತಿ ವರ್ಷ ಮಾಡ್ಕೊಂಬರ್ತಾರೆ. ಈ ವರ್ಷಲೂ ಕೂಡ ನಾವು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಚೇತನು ನಮ್ಮ ಹಿತೈಷಿಗಳೆಲ್ಲ ಫೋನ್ ಮಾಡಿ ಹೇಳಿದಾಗ
ನಿನ್ನೆ ಏನು ಹಳೆಬೀಡು ಹೋಬಳಿ ನರಸೀಪುರದಲ್ಲಿ 3 ಮಕ್ಕಳು ಮೃತಪಟ್ಟಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಅದ್ದೂರಿಯಾಗಿ ಹುಟ್ಟಿದಬ್ಬನ ಆಚರಣೆ ಮಾಡ್ಕೊಂಡ್ರೆ ಅದು ಸೂಕ್ತವಲ್ಲ, ಸರಳವಾಗಿ ಮಾಡಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಇವತ್ತು ಇಲ್ಲೇ ಕಟ್ಟೆಜಲ್ಲಿ ಬಂದು ಎಲ್ಲ ಸೇರ್ಕೊಂಡು ಚಂಕೇಶ್ವರ. ಕಾಂಗ್ರೆಸ್ ಮುಖಂಡ ಬಿಎಲ್ ಧರ್ಮೇಗೌಡ ಮಾತನಾಡಿ, ಗ್ರಾನೇಟ್ ರಾಜಶೇಖರ್ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಆಸ್ತಿಯಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ವೀರಶೈವ ಕಾಂಗ್ರೆಸ್ ಮುಖಂಡರ ಪೈಕಿ ಗ್ರಾನೇಟ್ ರಾಜಶೇಖರ್ ಇತ್ತೀಚಿನ ದಿನದಲ್ಲಿ ಸಾಮಾಜಿಕ ಸೇವೆ ಮತ್ತು ಜನಪರವಾದ ಕೆಲಸಗಳಿಂದ ಗುರುತಿಸಿಕೊಂಡು ಉತ್ತಮ ಹೆಸರನ್ನು ಪಡೆದಿದ್ದಾರೆ. ಮುಂದಿನ ದಿನದಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಎಂದರು. ಇವತ್ತು ನಮ್ಮ ಜಿಲ್ಲೆಯ ಕೊಡುಗೈದಾನಿ ಮತ್ತು ಅನೇಕ ಬಡವರ ಪಾಲಿನ ಆಶಾಕಿರಣವಾಗಿದ್ದಂತಹ ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಹಾಗೆ ವಿಶೇಷವಾಗಿ ಪುಷ್ಪಗಿರಿ ಮಹಾಸಂಸ್ಥಾನದ ಕಾರ್ಯದರ್ಶಿಗಳು, ಗ್ರಾನೈಟ್ ಉದ್ಯಮಿಗಳು ಹಲವಾರು ಜನ್ಮದಿನವನ್ನು ಅವರ ಅಭಿಮಾನಿಗಳ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿಂದ ಅವರಿಗೆ ಏನು 12ನೇ ಶತಮಾನದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಬಗ್ಗೆ ನಮ್ಮ ರಾಜಶೇಖರ್ ಅವರಿಗೆ ಇನ್ನಿಲ್ಲದಂತಹ ಸಂತೋಷ. ಯಾಕೆಂದರೆ ಅವರು ಕೂಡ ಬಸವ ತತ್ವದಲ್ಲಿ ಕಾಯಕ ಮತ್ತು ದಾಸೋಹದಲ್ಲಿ ಬಂದಂಥವರು. ಭಾಳ ಸಣ್ಣ ಕುಟುಂಬದಲ್ಲಿ, ಇವತ್ತು ಭಾಳ ಬಡತನ ಕುಟುಂಬದಲ್ಲಿ ಜನಿಸಿ ಭಾಳ ಅವರು ಹಳೇಬೀಡಿನಂಥ ಒಂದು ಗ್ರಾಮದಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ಇವತ್ತು ಒಂದು ದೊಡ್ಡ ಉದ್ಯಮಿಯಾಗಿ. ಈ ಸಂದರ್ಭದಲ್ಲಿ ತಾಲೂಕು ವೀರಶೈವ ಮಹಾಸಭಾ ಯುವ ಘಟಕದ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್, ಕಾಂಗ್ರೆಸ್ ಮುಖಂಡರಾದ ಬಿಎಲ್ ಧರ್ಮೇಗೌಡ, ಮಂಜೇಗೌಡ, ಚಿಕ್ಕಬ್ಯಾಡಿಗೆರೆ ಮಂಜುನಾಥ್, ರಾಯಪುರ ಶಿವಣ್ಣ ಹಾಗೂ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಜಯಣ್ಣಗೌಡ, ಗ್ರಾನೇಟ್ ರಾಜಶೇಖರ್ ಅಭಿಮಾನಿಗಳಾದ ಗೋವಿನಹಳ್ಳಿ ರವಿ, ನಿಟ್ಟೂರು ವಸಂತ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಎದ್ದೇಳಲು ಆಗದ ಅಪ್ಪ ಎದ್ದೇಳಪ್ಪ ಎನ್ನುವ ಮುಗ್ಧ ಪುಟಾಣಿಗಳ ಕರೆಗೆ ಸ್ಪಂದಿಸಲಾಗದೆ ಮಲಗಿದ ಜಾಗದಿಂದ ತಕ್ಷಣ ಎದ್ದೇಳಲಾಗದೆ ಅಪ್ಪನ ಸ್ಥಿತಿಯನ್ನು ಕಂಡರೆ ಎಂತಹವರ ಕರುಳು ಕಿತ್ತು ಬರುತ್ತದೆ. ಹೌದು, 2 ಕಿಡ್ನಿಗಳ ವೈಫಲ್ಯದಿಂದ ಕೆಲಸಕ್ಕೆ ಹೋಗಲಾಗದೆ ಮನೆಯಲ್ಲೇ ಮಲಗಿರಬೇಕಾದ ಪರಿಸ್ಥಿತಿ ಪಟ್ಟಣದ ಲಕ್ಷ್ಮೀಪುರಂ ಬಡಾವಣೆಯ ಮಂಜುನಾಥ್ ಅವರದ್ದಾಗಿದೆ. ಪ್ರೀತಿಯ ತಾಯಿ, ಮನಮೆಚ್ಚಿದ ಮಡದಿ, ಮನೆಯ ಬೆಳಕಾಗಿರುವ 2 ಪುಟಾಣಿಗಳ ಜೊತೆ ಎಲ್ಲವೂ ಸರಿಯಿದ್ದರೆ ಚಾಲಕ ವೃತ್ತಿ ಮಾಡಿಕೊಂಡಿದ್ದ ಪಟ್ಟಣದ ಲಕ್ಷ್ಮೀಪುರಂ ಬಡಾವಣೆಯ ನಿವಾಸಿ ಮಂಜುನಾಥ್ ನೆಮ್ಮದಿಯಾಗಿ ಇರುತ್ತಿದ್ದರು. ಆದರೆ ಬಾಳಿ ಬದುಕಬೇಕಾಗಿದ್ದ ಮಂಜುನಾಥ್ ರವರ 2 ಕಿಡ್ನಿಗಳು ವೈಫಲ್ಯಗೊಂಡು ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಪ್ರತಿ ವಾರದಲ್ಲಿ 3 ಬಾರಿ ಡಯಾಲಿಸಿಸ್ಗೆ ಒಳಗಾಗಬೇಕಾದ ಮಂಜುನಾಥ್ ಪ್ರತಿ ಡಯಾಲಿಸಿಸ್ಗೆ 1100 ಗಳಂತೆ ವಾರಕ್ಕೆ 3 ಡಯಾಲಿಸಿಸ್ಗೆ 3300 ರೂಗಳನ್ನು ಹಾಕಿ ಜೊತೆಗೆ ಇಂಜೆಕ್ಷನ್ ಹಾಗೂ ಮಾತ್ರೆಗೆ 1700 ರೂಗಳ ವೆಚ್ಚ ಮಾಡಬೇಕಾಗಿದ್ದು ಪ್ರತಿ ವಾರ 5000 ರೂಗಳಂತೆ ಪ್ರತಿ ತಿಂಗಳು 20,000 ರೂಗಳನ್ನು ಚಿಕಿತ್ಸೆಗಾಗಿ ವ್ಯಯಿಸಬೇಕಾಗಿದೆ. ಇದಲ್ಲದೆ ಬೆಂಗಳೂರಿನ ತಜ್ಞ ವೈದ್ಯರನ್ನ ಭೇಟಿ ಮಾಡಲು ಮತ್ತಷ್ಟು ಹಣ ವ್ಯಯಿಸಬೇಕಾಗಿದೆ. ಕಿಡ್ನಿ ವೈಫಲ್ಯದಿಂದ ಮನೆಯಲ್ಲೇ ಮಲಗಿರುವ ಮಂಜುನಾಥ್ ಮನೆಯಲ್ಲಿ ಅವರ ಪತ್ನಿ, ವೃದ್ಧೆ ತಾಯಿ ಹಾಗೂ 2 ಪುಟಾಣಿ ಮಕ್ಕಳಿದ್ದಾರೆ. ಸ್ವಂತ ಸೂರು ಇಲ್ಲದ ಇವರ ಕುಟುಂಬ ಪ್ರತಿ ತಿಂಗಳು ಬಾಡಿಗೆ ಕಟ್ಟಬೇಕಾಗಿದ್ದು ಜೊತೆಗೆ ದೈನಂದಿನ ಖರ್ಚಿಗಾಗಿ ಸಹ ಪರದಾಡಬೇಕಾಗಿದೆ. 2 ಪುಟಾಣಿ ಮಕ್ಕಳನ್ನು ಬರುವ ವರ್ಷ ಶಾಲೆಗೆ ದಾಖಲು ಮಾಡಬೇಕಾಗಿದ್ದು ಶಾಲೆಗೆ ಯಾವ ರೀತಿ ದಾಖಲು ಮಾಡುವುದೆಂಬ ಮತ್ತೊಂದು ಆತಂಕ ಕುಟುಂಬಕ್ಕೆ ಎದುರಾಗಿದೆ. ಮಂಜುನಾಥ್ ಜೊತೆ ಸುಂದರ ಬದುಕಿನ ಕನಸನ್ನ ಕಂಡಿದ್ದ ಮಂಜುನಾಥ್ ಪತ್ನಿ ದಿನನಿತ್ಯ ಪತ್ನಿಯ ಆರೈಕೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮಂಜುನಾಥ್ ಜೊತೆ ಸುಂದರ ಬದುಕಿನ ಕನಸನ್ನು ಕಂಡಿದ್ದ ಮಂಜುನಾಥ್ ಪತ್ನಿ ದಿನನಿತ್ಯ ಪತಿಯ ಆರೈಕೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ವಯಸ್ಸಾದ ಮಂಜುನಾಥ್ ತಾಯಿಯನ್ನ ನೋಡಿಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಯಾವುದೇ ಆದಾಯವಿಲ್ಲದೆ ಬಂಧುಗಳು, ಪರಿಚಯದವರ ಸಾಲದ ಹಣದಲ್ಲೇ ಬದುಕನ್ನ ಸಾಗಿಸಬೇಕಾಗಿದೆ. ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿ ಮಂಜುನಾಥ್ ಕುಟುಂಬವಿದ್ದು ದಾನಿಗಳು ಮಂಜುನಾಥ್ ಕುಟುಂಬಕ್ಕೆ ನೆರವು ನೀಡಲು ಮುಂದಾಗಬೇಕಿದೆ. ಮಂಜುನಾಥ್ ಕುಟುಂಬಕ್ಕೆ ನೆರವು ನೀಡಲು ಇಚ್ಛಿಸುವವರು ಈ ಕೆಳಗಿನ ಖಾತೆಗೆ ಜಮಾ ಮಾಡಬಹುದಾಗಿದೆ. ಮಾಡ್ತಿದ್ದೆ, 2 ತಿಂಗಳಿಂದ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ. ಅದಕ್ಕೋಸ್ಕರ ಯಾರು ಸಹಾಯ ಮಾಡೋದಿದ್ರೆ ಮಾಡಬಹುದು ಅಂತ ಕೇಳ್ಕೊತಿದ್ದೀನಿ. ಮೂರು ವರ್ಷ ಆಯಿತು 3 ವರ್ಷ ಆಯಿತು. ಇವರಿಗೆ 2 ತಿಂಗಳಿಂದ ಈ ಥರ ಕಿಡ್ನಿ ಪ್ರಾಬ್ಲಮ್ ಇರೋದು. ವಾರಕ್ಕೆ 3 ಸಲ ಡಯಾಲಿಸಿಸ್ ಮಾಡಿಸ್ಬೇಕಿತ್ತು ಫಸ್ಟು ಹೇಳಿದಾಗ ಡಾಕ್ಟ್ರು. ಈಗ ದಿನ ಬಿಟ್ಟು ದಿನ ಡಯಾಲಿಸಿಸ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸಲ ಒಂದಿನ ಡಯಾಲಿಸಿಸ್ಗೆ 1100 ರೂಪಾಯಿ ಬೇಕು. ಅಂದರೆ ವಾರ ಇಷ್ಟು ಖರ್ಚು ಮಾಡೋಕ್ಕೆ ನಮ್ಮ ಕೈಲಿ ಆಗೋಲ್ಲ. ಡ್ರೈವರ್ ಕೆಲಸ ಮಾಡ್ತಾಯಿದ್ರು ಫಸ್ಟು, ಇವಾಗ ಅದು ಇಲ್ಲ. ಮಕ್ಕಳು ಸಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ ಇರೋಕ್ಕೆ. ಅತ್ತೆಗೂ ಸ್ವಲ್ಪ ಪ್ರಾಬ್ಲಮ್ ಇದೆ, ಅವರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಅವರು ಮನೇಲೇ ಇದ್ದಾರೆ. ಇನ್ನು ಹೆಂಗೆ ನಮ್ಮ ಸಾಕ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಬಾಡಿಗೆ ಕಟ್ಟಬೇಕು, ಬಾಡಿಗೆ ಮನೇಲಿರೋದು, ಸ್ವಂತ ಮನೆ ಇಲ್ಲ.
ಮಕ್ಕಳು ಇನ್ನೂ ಚಿಕ್ಕವು. ವಿದ್ಯಾರ್ಥಿಗಳು ವಿದ್ಯೆಯನ್ನ ಹೇಳಿಕೊಟ್ಟ ಗುರುಗಳಿಗೂ ಮತ್ತು ಸಂಸ್ಥೆಯವರನ್ನ ಗೌರವಿಸಬೇಕು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಲ್ಲೇಶ್ ಗೌಡ ತಿಳಿಸಿದರು. ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ವತಿಯಿಂದ ನಡೆದಂತಹ ವೈದ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಉತ್ತಮವಾದ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆಯನ್ನ ಪಡೆದು ಆ ವಿದ್ಯೆಯನ್ನ ಹೇಳಿಕೊಟ್ಟ ಗುರುಗಳಿಗೂ ಮತ್ತು ಸಂಸ್ಥೆಯವರನ್ನ ವಿದ್ಯಾರ್ಥಿಗಳು ಗೌರವಿಸಬೇಕು. ಏಕೆಂದರೆ ಒಂದು ಸಂಸ್ಥೆಯನ್ನ ಕಟ್ಟಬೇಕಾದ್ರೆ ಬಹಳಷ್ಟು ತೊಂದರೆಗಳು ಕಾಣುತ್ತವೆ. ಆದರೆ ಎಷ್ಟೇ ತೊಂದರೆಗಳು ಇದ್ದರೂ ಕೂಡ ವಿದ್ಯಾಸಂಸ್ಥೆಯನ್ನ ಕಟ್ಟುವುದು ಬಹಳಷ್ಟು ಶ್ರಮವಿದೆ. ಈ ಶ್ರಮಕ್ಕೆ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರ ಪಾತ್ರ ಪ್ರಮುಖವಾಗಿದೆ. ಒಂದು ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಲು ಆಡಳಿತ ಮಂಡಳಿಯವರ ಎಂತೆಂತಹ ಕಷ್ಟ ಸಂಗತಿಗಳನ್ನು ಎದುರಿಸಬೇಕೆಂಬುದು ವಿದ್ಯಾರ್ಥಿಗಳಿಗೆ ಎಂದಿಗೂ ಕೂಡ ತಿಳಿದಿಲ್ಲ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಮತ್ತು ಆಡಳಿತ ಮಂಡಳಿಯವರನ್ನ ಗೌರವಿಸುವುದನ್ನು ಕಲಿತರೆ ಅದರಂತಹ ಮಹಾನ್ ಕಾರ್ಯ ಬೇರೊಂದು ಇಲ್ಲ ಎಂದರು. ಆಲೋಚನೆ ಮಾಡತಕ್ಕಂಥ ಒಂದು ಅಧ್ಯಾಪಕ ಬಂಧು ಒಂದು ಬಳಗ ಈ ಸಂಸ್ಥೆಯಲ್ಲಿದೆ. ಹಾಗಾಗಿ ಒಂದು ಒಳ್ಳೆ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಒಳ್ಳೆ ಚಂದ ಅಧ್ಯಯನ ಮಾಡಿ, ಅಧ್ಯಯನದ ನಿಮ್ಮ ದಿನದಲ್ಲಿ ಜ್ಞಾನವನ್ನು ಸಂಪಾದಿಸಿಕೊಳ್ಳಿ, ಉತ್ಕೃಷ್ಟವಾದ ಸೇವೆಯನ್ನು ನೀಡಿ ಸಮಾಜಕ್ಕೆ ಒಳ್ಳೆಯ ಹೆಸರು, ಒಳ್ಳೆಯ ಮನಸ್ಸು ಸಂಪಾದನೆ, ಬದುಕಿಗೆ ಒಂದು ದಾರಿ ಅಷ್ಟೇ. ಅದು ಅಷ್ಟೇ ಅಲ್ಲ, ನಮ್ಮ ತೃಪ್ತಿ ಎನ್ನುವಂತಹದ್ದು ನಾವು ಮಾಡುವ ಸೇವೆಯಲ್ಲಿ ನಾವು ಅದನ್ನು ಹಂತ ಹೋಗಬೇಕಾಗ್ತದೆ. ಹಾಗಾಗಿ ನಾವು ತೃಪ್ತಿದಾಯಕವಾದ ಸೇವೆಯನ್ನು ಮಾಡಲಿಕ್ಕೆ ಸೂಕ್ತವಾದಂಥ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಯಾಕೆಂದರೆ ರೋಗಿಗೆ ಉಪಚರಿಸುವಂತಹದ್ದಕ್ಕಿಂತ ಶ್ರೇಷ್ಠವಾದ ಕಾಯಕ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿ. ರೋಗಿ ಬದುಕಿನ ಆಸೆಗಳನ್ನೇ ಕಳ್ಕೊಂಡು ನಿರಾಶಾದಾಯಕವಾಗಿ ನಮ್ಮ ನಡುವೆ ಬಂದಿರ್ತಾರೆ, ನಮ್ಮ ಎದುರು ಬಂದು ನಿಂತಿರ್ತಾರೆ. ಅವ್ರಿಗೊಂದಷ್ಟು ವಿಶ್ವಾಸವನ್ನು ತುಂಬಿ ಅವರ ರೋಗ ಗುಣಮುಖವಾಗುವಲ್ಲಿ ನಮ್ಮ ಕೈ, ನಮ್ಮ ಶ್ರಮ, ನಮ್ಮ ಜ್ಞಾನ ಬಳಕೆ. ಕಾರ್ಯಕ್ರಮದಲ್ಲಿ ಪಟ್ಟಣ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ವಿ ಮಹೇಶ್, ಕುಂದಾಪುರ ಕೆನರಾ ಕಾಲೇಜು ಆಫ್ ನರ್ಸಿಂಗ್ ಪ್ರಾಂಶುಪಾಲ ನಟರಾಜ್ಗೆ, ಹಿರಿಯ ಶುಶ್ರೂಷಕಿ ನಿರ್ಮಲಾ, ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಪ್ರಾಂಶುಪಾಲ ಅರುಣ್ ಕುಮಾರ್ ಹಾಜರಿದ್ದರು. ಕೇರ್ಪೇಟೆ ತಾಲೂಕಿನ ಬೋಕನಕೆರೆ ಹೋಬಳಿಯ ಯೋಗಚಕುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರ ಅಧ್ಯಕ್ಷತೆಯಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರುಗಳಾದ ಕೆ ರವಿ ಡಾಲು ನೂತನ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಮನ್ಮೋಹನ್ ನಿರ್ದೇಶಕ ಕೆ ರವಿ, ಶುಭ ಸಮಯದಲ್ಲಿ ಕಟ್ಟಡ ಗುದ್ದಲಿ ಅರ್ಥಪೂರ್ಣವಾಗಿ ನೆರವೇರಿದೆ. ಶೀಘ್ರವೇ ಗುಣಮಟ್ಟದಿಂದ ಕಟ್ಟಡ ಅನಾವರಣಕ್ಕೆ ಆಡಳಿತ ಮಂಡಳಿ ಶ್ರಮಿಸಿ ಮತ್ತು ಕಾಲುಬಾಯಿ ಜ್ವರದಿಂದ ಬಳಲುತ್ತಿರುವ ರಾಸುಗಳ ರಕ್ಷಣೆಗಾಗಿ ಒಕ್ಕೂಟದಿಂದಲೇ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಸಾವಿರಾರು ರು ಮೌಲ್ಯದ ರಾಸುಗಳು ನಾನಾ ಕಾರಣಗಳಿಂದ ಮೃತಪಟ್ಟರೆ ಅದರ ನಷ್ಟ ಭರಿಸಲು ಸಾಧ್ಯವಾಗದೆ ಪರದಾಡುತ್ತಿದ್ದ ರೈತರ ಅನುಕೂಲಕ್ಕಾಗಿ ವಿಮಾ ಯೋಜನೆ ಜಾರಿಗೆ ತರಲಾಗಿದ್ದು, ರಾಸು ಮೃತಪಟ್ಟರೆ 60,000 ರು ಸಿಗುತ್ತದೆ. ಆದ್ದರಿಂದ ರೈತರು ವಿಮೆ ಮಾಡಿಸಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಯಗಚಕುಪ್ಪೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಹಾಗೂ ಆಡಳಿತ ಮಂಡಳಿ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿರವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಲಕ್ಷ್ಮೀಪುರ ಅಕ್ಕಿಮಂಜು ಅವರ ನೇತೃತ್ವದಲ್ಲಿ ಕೇರ್ಪೇಟೆ ಪಟ್ಟಣದಲ್ಲಿರುವ ಶ್ರೀ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಅಕ್ಕಿಮಂಜು, ಘನ ಸರ್ಕಾರದಲ್ಲಿ ಕೃಷಿ ಸಚಿವರಾಗುವ ಮೂಲಕ ನಮ್ಮ ನಾಯಕರಾದ ಎನ್ ಚಲುವರಾಯಸ್ವಾಮಿರವರು ರೈತರಿಗೆ ಹಿತ ಕಾಯಲು ಹಗಲು ಇರುಳು ಶ್ರಮಿಸುತ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಚಾಣಾಕ್ಷರಾಗಿ ಹೊರಹೊಮ್ಮಿದ್ದು, ಅವರ ನೇತೃತ್ವದಲ್ಲಿ ಕಳೆದ ವಿಧಾನ ಪರಿಷತ್, ವಿಧಾನಸಭೆ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸುವ ಮೂಲಕ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿಯಾಗಿ ದೀನದಲಿತರ ಅಭಿವೃದ್ಧಿಗೆ ಚಿಂತಿಸುವ ಅಪರೂಪದ ರಾಜಕಾರಣಿಯಾಗಿದ್ದಾರೆ. ಅವರ ಸೇವೆ ಜಿಲ್ಲೆ ಜನತೆಗೆ ಇನ್ನೂ ಸುದೀರ್ಘ ಅವಶ್ಯಕತೆ ಇದೆ. ಹಾಗಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ರಾಜಕೀಯ ವಲಯದಲ್ಲಿ ಉನ್ನತ ಸ್ಥಾನ ಗಳಿಸಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದು ತಿಳಿಸಿದರು. ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮುತ್ತರಾಯಸ್ವಾಮಿ ಟೌನಲ್ಲಿರುವ ಮುತ್ತರಾಯಸ್ವಾಮಿ ದೇವಸ್ಥಾನದಲ್ಲಿ ಅವರ ಪ್ರಯುಕ್ತ ಒಂದು ಪೂಜೆಯನ್ನು ಏರ್ಪಡಿಸಿ ಅವರಿಗೆ ಒಳ್ಳೆಯದಾಗಲಿ, ದೇವರ ಆರೋಗ್ಯ ಆಯುಸ್ಸು ಕೊಡಲಿ ಅಂತ ಕೇಳ್ಕೊಂಡು ಈ ರಾಜ್ಯದ ಜನತೆಗೆ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸದ ಜೊತೆಗೆ ಅದನ್ನ ಒತ್ತಡ, ಅವ್ರಿಗೆ ಜಾಸ್ತಿ ಒತ್ತಡದಿಂದ ರಾಜಕಾರಣ ಎಲ್ಲನೂ ಮಾಡ್ತಾ ಎಲೈಟ್ ಮಾಡಿ ಎಲ್ಲರ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಇವರು ಅಂತೇನಿಲ್ಲ, BJP, JDS, ಕಾಂಗ್ರೆಸ್ ಅಂತೇನಿಲ್ಲ, ಎಲ್ಲ ಒಮ್ಮತದಿಂದ ಸಾಲ ಚಲಾಯಿಸಿ ಈ ರಾಜ್ಯದಲ್ಲಿ ಕೃಷಿ ಮಂತ್ರಿಯಾಗಿ ಹೆಚ್ಚಿನ ಕೃಷಿ ರೈತರಿಗೆ ಅನುಕೂಲವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲರಿಗೂ ಅನುಕೂಲವಾಗುವಂಥ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಈ ಚುನಾವಣೆ MP ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಸಹಕಾರ ಮಾಡಿ, ಒಗ್ಗಟ್ಟಿನಿಂದ ಈ ತಾಲೂಕಿನ ಜನತೆ ಒಗ್ಗೂಡಿಸಿ ಎಲ್ಲ ಡಿಸ್ಟಿಕ್ ಜನತೆಯನ್ನು ಈ ಸರಿ ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹುಟ್ಟುಹಬ್ಬದ ಶುಭಾಶಯ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಬೆಳ್ಳೆಕೆರೆ ವಿಜಯಕುಮಾರ್, APMC ಮಾಜಿ ನಿರ್ದೇಶಕ ಪ್ರಶಾಂತ್, ಯುವ ಮುಖಂಡ ದೊಡ್ಡಗಾಡಿನಹಳ್ಳಿ ಲೋಕೇಶ್, ಶ್ರೀನಿವಾಸ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ.
ಅಕ್ರಮ ಗೋವುಗಳ ಸಾಗಾಟ ತಡೆಯುವಂತೆ ಒತ್ತಾಯಿಸಿ ಭಟ್ಕಳ ಬಿಜೆಪಿ ಮಂಡಲ ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಬಕ್ರೀದ್ ಹಬ್ಬ ಸಮೀಪಿಸಿದಂತೆ ಭಟ್ಕಳದಲ್ಲಿ ಅಕ್ರಮವಾಗಿ ಹಿಂಸಾತ್ಮಕ ರೀತಿಯಲ್ಲಿ ವಾಹನಗಳಲ್ಲಿ ಬೇರೆ ಬೇರೆ ತಾಲೂಕು ಹಾಗೂ ಜಿಲ್ಲೆಗಳಿಂದ ಹಸು ಕೋಣಗಳನ್ನು ತಂದು ಭಟ್ಕಳದಲ್ಲಿ ಹಲವಾರು ಕಡೆ ಕಟ್ಟಿಹಾಕಲಾಗಿದೆ. ಇದರ ಬಗ್ಗೆ ಇಂದಿನ ಸರ್ಕಾರ ಪೊಲೀಸ್ ಇಲಾಖೆ ಗೋಹತ್ಯೆ ನಿಷೇಧ ಕಾಯ್ದೆಗೆ ಯಾವುದೇ ರೀತಿಯ ಮಾನ್ಯತೆ ನೀಡದೇ ಇರುವುದು ಖಂಡನೀಯ. ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಭಟ್ಕಳದ ಎಲ್ಲಾ ಪೊಲೀಸ್ ಚೆಕ್ಪೋಸ್ಟ್ಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಸಚಿವರ ಕೃಪಕಟಾಕ್ಷದಿಂದ ಯಾವುದೇ ಚೆಕ್ಪೋಸ್ಟ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿ ಸಹಾಯ ಆಯುಕ್ತರು ಡಾ ನಯನ ಎನ್ ಹಾಗೂ ಡಿವೈಎಸ್ಪಿ ಮಹೇಶ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಒಂದು ಈ ರಾಜ್ಯದ ಸರ್ಕಾರ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇಲ್ಲಿಯ ಅಧಿಕಾರಿಗಳು ಹೊಣೆ. ಎಲ್ಲ ಅಧಿಕಾರಿಗಳು ಅಥವಾ ನೀವು ಆ ಗೋವನ್ನು ತಡೆಯಲಿಲ್ಲ ಆದರೆ ನಮ್ಮ ಕಾರ್ಯಕರ್ತರು ತಡೆಯುವುದು ಅನಿವಾರ್ಯವಾಗಿದೆ. ತಡೆದಾಗ ಕಾನೂನು ಚೌಕಟ್ಟಿನಲ್ಲಿ ಏನು ನಡೀತದೋ ಅದೊಂದು ಭಾಗ, ಆದರೆ ನಾವು ತಡಿಬೇಕಾದ್ರೆ ಎಲ್ಲ ಹೋರಾಟಕ್ಕೆ ಸಿದ್ಧರಾಗಿ ನಾವು ತಡಿತಾ ಇದ್ದೇವೆ. ಆದರೆ ಅದಕ್ಕಾದ ಅನಾಹುತಗಳು ನಮ್ಗೆ ಹೇಳ್ಬೋದು ಅಧಿಕಾರಿಗಳು, ಅದಕ್ಕಾದ ಅನಾಹುತಗಳು ನೀವೇ ಅನುಭವಿಸಬೇಕಾದ ಸಾಕಷ್ಟು ಕಷ್ಟಗಳನ್ನ ಗೋ ರಕ್ಷಣೆಗಾಗಿ ಅನುಭವಿಸಿದ್ದೇವೆ. ನಾವು ನಮ್ಮ ಇತಿಹಾಸದ ಪುಟಗಳನ್ನು ನೋಡಿದು ಗೋ ರಕ್ಷಣೆಗಾಗಿ ತಮ್ಮನ್ನು ತಾವು ಬಲಿದಾನ ಕೊಟ್ಟಂತ ಇತಿಹಾಸಗಳಿದೆ. ಅದು ರಾಮಾಯಣದ ಕಾಲದಲ್ಲಿ ಇರಬಹುದು. ಪ್ರತಿಭಟನೆಯಲ್ಲಿ ಹಿಂದೂ ಸಂಘಟನೆ ಮುಖಂಡ ಗೋವಿಂದ್ ನಾಯಕ್, ಮುಖಂಡರಾದ ಮಾಜಿ ಶಾಸಕರಾದ ಸುನಿಲ್ ಭಿ ನಾಯಕ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯಕ್, ಮಂಡಲಾಧ್ಯಕ್ಷ ಲಕ್ಷ್ಮಣ ನಾರಾಯಣ್ ನಾಯಕ್, ಜಿಲ್ಲಾ ಉಪಾಧ್ಯಕ್ಷ ಶ್ರೀಕಾಂತ್ ನಾಯಕ್, ಗೋವಿಂದ್ ನಾಯಕ್, ರಾಜೇಶ್ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚನ್ನರಾಯಪಟ್ಟಣ ತಾಲೂಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಎಚ್ಡಿಎಫ್ಸಿ ಬ್ಯಾಂಕ್ ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಇಂದು ಕಾಲೇಜು ಆವರಣದಲ್ಲಿ ಸಸಿ ನೆಡುವ ಹಾಗೂ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್ ವ್ಯವಸ್ಥಾಪಕರುಗಳಾದ ಮನು ಎಸ್ಎನ್, ಕುಮಾರ್ ಎಂಆರ್ ಸೇರಿ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು. ಅಂತಿಮವಾಗಿ ಕಾಲೇಜಿಗೆ ಉಡುಗೊರೆ ಹಾಗೂ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಯಿತು. ಬೈಕ್ ಹಾಗೂ ಬೊಲೆರೋ ಪಿಕಪ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬೇಲೂರು ತಾಲೂಕಿನ ಹಳೆಬೀಡಿನ ಕೆರೆಯೇರಿ ಮೇಲೆ ನಡೆದಿದೆ. ಹಳೆಬೀಡು ಹೋಬಳಿ ಘಟದಹಳ್ಳಿ ಗ್ರಾಮದ ದಿನೇಶ್ ಮೃತ ಯುವಕ. ಹಳೆಬೀಡಿನಿಂದ ಘಟದಹಳ್ಳಿ ಕಡೆಗೆ ಬೈಕ್ನಲ್ಲಿ ತೆರಳುತ್ತಿದ್ದ ದಿನೇಶ್ಗೆ ಹಳೆಬೀಡು ಕಡೆಗೆ ತೆರಳುತ್ತಿದ್ದ ಪಿಕಪ್ ವಾಹನ ಮುಖಾಮುಖಿ ಡಿಕ್ಕಿಯಾಯಿತು. ಡಿಕ್ಕಿ ರಭಸಕ್ಕೆ ದಿನೇಶ್ ತಲೆಬುರುಡೆ ಒಡೆದು ಮೆದುಳು ರಸ್ತೆಗೆ ಬಿದ್ದಿದೆ. ಹಳೆಬೀಡು ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಶವವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ಆಯ್ತು ಈಗ ತಾಯಿ ಭವಾನಿ ರೇವಣ್ಣ ಕಣ್ಣ ಮುಚ್ಚಾಲೆ. ವಿಚಾರಣೆಗೆ ಮನೆ ಬನ್ನಿ ಅಂತ ಕರೆದು ಎಸ್ಕೇಪ್. ಬೆಳಗ್ಗಿನಿಂದ ಕಾದು ಕಾದು ಸುಸ್ತಾದ ಎಸ್ಐಟಿ ಅಧಿಕಾರಿಗಳು. ಏನೇ ಪ್ರಶ್ನೆ ಕೇಳಿದ್ರೂ ಸರಿಯಾಗಿ ಉತ್ತರಿಸುತ್ತಿಲ್ಲವಂತೆ ಪ್ರಜ್ವಲ್ ರೇವಣ್ಣ. ಎಲ್ಲಾ ಪ್ರಶ್ನೆಗಳಿಗೂ ನಾನವನಲ್ಲ ಎನ್ನುತ್ತಿದ್ದಾರಂತೆ ಹಾಸನದ ಸಂಸದರು. ಅಧಿಕಾರಿಗಳು ಮತ್ತಷ್ಟು ದಿನ ಕಸ್ಟಡಿಗೆ ಪಡೆಯೋದು ಫಿಕ್ಸ್. ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣ ಆರೋಪಿ ನವೀನ್ ಮತ್ತು ಚೇತನ್ ಬಂಧನಾವಧಿ ವಿಸ್ತರಣೆ. ಎಸ್ಐಟಿ ಅಧಿಕಾರಿಗಳೆದುರು ವಿಚಾರಣೆಗೆ ಹಾಜರಾಗದ ಜೆಡಿಎಸ್ ಶಾಸಕ ಎ ಮಂಜು. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಐಸಿಎಸ್ಸಿ ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ ಜಿ 98%, ಸ್ವಾತಿ ಎಪಿ 96.8%, ಸಾಯಿ ಮೇಧಾ ಎಂ 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media.
You all must be knowing that ICSE class 10th board results have been out 2 days before. Our school has given the best results at board level of class 10th. Our school has produced 1390% and above students, 23 students with 80% and above, only 3 students they secured first classes. Yeah, my school students have outshined at board levels. 98% was the highest percentage, 96.8% was the second topper, and 95.8 was the third topper, including practice sessions continuously we have taken up, and we brought teachers, the excellent teaching fraternity from outside, and winter classes were conducted, and beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible, because they constantly supported us and encouraged us to excel more and more in each and every exam. And secondly, I would like to thank my parents, who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.